ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷ ತಮ್ಮ ಜೀವಿತದ ಅವಧಿಯಲ್ಲಿ 89 ವರ್ಷಗಳ ಕಾಲ ಈ ಸಿದ್ಧಗಂಗಾ ಮಠವನ್ನು ಮುನ್ನಡೆಸಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಬಂಧುಗಳೇ, ಇದು ಸಾರಿಗೆ ಮುದ್ದೆಗಳು ಮತ್ತು ಅನ್ನದ ಸಾರಿಗೂ ಎಲ್ಲದಕ್ಕೂ ಈ ರೀತಿ ಮುದ್ದೆಯನ್ನ ಕಟ್ತಾರೆ. ಹಾಯ್, ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ಇವತ್ತು ನಮ್ಮ ಅಣ್ಣನ ಮಗಳು ಶುಭ, ನಮ್ಮ ಮಿಸಸ್ ಅನುಷಾ, ಎಲ್ಲರೂ ಹಾಯ್ ಹೇಳಿ. ಹಾಯ್. 3 ಜನ ಸೇರ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಅಂತ ವೇಟು ಸಿದ್ಧಗಂಗಾ ಮಠ. ಇದು ಸಂಡೇ ಅಲ್ವಾ, ಸಿದ್ಧಗಂಗಾ ಮಠಕ್ಕೆ ಹೋಗೋಣ. ನಮ್ಮ ಅಣ್ಣನ ಮಗಳು ಬೇರೆ ಬಂದಿದ್ದು. ಸಿದ್ಧಗಂಗಾ ಮಠಕ್ಕೆ ಹೋಗಿ ವಿಸಿಟ್ ಕೊಟ್ಟು ಬರೋಣ. ಯಾಕಂದ್ರೆ ಶ್ರೀ ಕ್ಷೇತ್ರ ಮಠ 650 ವರ್ಷಗಳಿಂದ ನಡೀತಾ ಇದೆ. ನಿತ್ಯವೂ ಕೂಡ ಅಲ್ಲಿ ಅನ್ನ ದಾಸೋಹ ಇದೆ. ಅದ್ರ ಬಗ್ಗೆ ಎಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ತಿಳ್ಕೊಂಡು ಬನ್ನಿ. ಸಿದ್ಧಗಂಗಾ ಮಠ ಶ್ರೀ ಕ್ಷೇತ್ರ ಬನ್ನಿ ಬಂಧುಗಳೇ, ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿಯ ಮಠ 650 ವರ್ಷಗಳಿಂದ ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಯ್ ಶುಭಾ. ಹಾಯ್ ಅನು. ಬಿಸಿಲಲ್ಲ, ಸ್ವಲ್ಪ ಮಕ್ಕ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಲ್ವಾ? ಹೌದಲ್ಲ, ಬಿಸಿಲಲ್ಲ ಬೇರಿದೆಯಾ? ಮತ್ತೆ 11 ಗಂಟೆಗೆ ಬಿಸಿಲು ಇಷ್ಟಿದೆ, 10:30 11 ಗಂಟೆ. ಇವಾಗ ಜಸ್ಟ್ ನಾವು ಬಂದ್ವಿ ಬಂಧುಗಳೇ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದುವಿಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್, ನನ್ನ ಹೆಸರು ಕುಮಾರ್ ಅಂತ, ವಕೀಲರು. ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಈ ಸಿದ್ಧಗಂಗಾ ಮಠ ನೋಡಿದ್ರೆ ಸೌದೆಗಳು ಒಲೆ ಉರಿತಾನೆ ಇರುತ್ತೆ. 300-350 ವರ್ಷದಿಂದ ಇದೇ ರೀತಿಯಾಗಿ ಅಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಪರಿಚಯ ಮಾಡ್ಕೊಂಡು ಹೇಳಿ ಏನು ಯಾವ ರೀತಿ ನಡೀತಿದೆ. ಇದು ಅಡ್ವಿ ಸ್ವಾಮೀಜಿಯವರ ಅಂತ ಬರುತ್ತೆ. 300 ವರ್ಷದ ಹಿಂದೆ ಅವರು ಒಲೆ ಹಚ್ಚಿದ್ದು. ಅವಾಗ ಹಚ್ಚಿದ್ರು ಒಲೆ ಇಲ್ಲಿವರೆಗೂ ನಿಲ್ಲಿಸಿಲ್ಲ. ವೈರಸ್ ಬಂದಾಗ್ಲೇನು ಹಂಗೆ ಕೊಡ್ತಾನೆ ಇದ್ರು. ಕೊರೋನಾ ಟೈಮಲ್ಲೂ ಕೊಟ್ಟಿದ್ದಾರೆ, ಅವಾಗಲೂ ಕೊಟ್ಟಿದ್ದಾರೆ. ಬಟ್ ಭಕ್ತರು ಎಂಟ್ರಿ ಇದ್ದಿದ್ದಿಲ್ಲ. ಒಳಗಡೆ ಕೆಲಸ ನಡೀತಿದ್ದವಾಗ ಅವ್ರಿಗೆ ಮಾತ್ರ ಕೊಟ್ಟಿದ್ರು. ಈ ಸೌದೆಗಳೆಲ್ಲ ಕಟ್ ಮಾಡ್ತಾರೆ, ಭಕ್ತರೆಲ್ಲ ಹಾಕ್ತಾ ಇರ್ತಾರೆ. ಇಲ್ಲಾಂದ್ರೆ ನಮ್ಮ ಬುದ್ಧಿಯವರೇ ತರಿಸ್ತಾರೆ ಸೌದೆಗಳು. ಜಾತ್ರೆಗಳೆಲ್ಲ ಸ್ಟಾಕ್ ಇದೆ. ಇವಾಗ ಇವು ಸೌದೆ ಹಾಕ್ತಾರೆ, ತುಂಬ್ತಾರೆ ನೀರುಗಳು. ಯಾವ ರೀತಿ ಇದಾಗುತ್ತೆ ಇದು ನೀರು ತುಂಬ್ತಾರೆ. ಸೌದೆಗಳು ಹಾಕಿದ್ರೆ ಹೀಟ್ ಆಗುತ್ತಲ್ಲ, ಪೈಪ್ ಮುಖಾಂತರ ಹೋಗುತ್ತೆ. ಗಾಳಿ ಹೊಗ ಮಾತ್ರ ನೀರು ಹೊಗ ಮಾತ್ರ ಪೈಪ್ ಮುಖಾಂತರ ಅಲ್ಲಿಗೆ ಹೋಗುತ್ತೆ. ರೈಸ್ ಮಾತ್ರ ಸೃಷ್ಟಿ ಆಗುತ್ತೆ ಅಲ್ಲಿ. ಮತ್ತೆ ಆಮೇಲೆ ರೈಸ್ ಸಾಂಬಾರ್ ಮಾಡಬೇಕಾದ್ರೆ ಅಲ್ಲಿ ಚಿಪ್ಪು ಹಾಕ್ತಾರೆ, ಅಕ್ಕಿ ಸಿಪ್ಪೆ ಹಾಕ್ತಾರೆ. ಅಕ್ಕಿ ಸಿಪ್ಪೆ ಹಾಕ್ತಾರೆ ಅಲ್ಲಿ. ಇದು ಮಾತ್ರ ಯಾವಾಗ್ಲೂ ಉಳಿತಾ ಇರ್ತದೆ. ಅದು ಒಂದು ರಿಪೇರಿ ಬಂದ್ರೆ ಅದು ರೆಡಿ ಮಾಡ್ತಾರೆ. ಇದು ರಿಪೇರಿ ಬಂದ್ರೆ ಅದು ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಇದೆ ಅಲ್ವಾ? ಒಂದಾದ್ಮೇಲೆ ರಿಪೇರಿ. ಮನೆ 2 ರಿಪೇರಿ ಮಾಡಿದ್ದಾರೆ. ಇದು ಏನಿಲ್ಲ, ಸುಮ್ಮನೆ ಇರ್ತಿದ್ರು. ಅಂದ್ರೆ ಎಕ್ಸ್ಟ್ರಾ ಗೊತ್ತಾಯ್ತು. ತೊಂದರೆ ಆದ್ರೆ ಇನ್ನೊಂದು ರೆಡಿ ಮಾಡ್ಕೊಂಡು ಇದು ಮಾಡೋದು ಅದ್ಭುತವಾಗಿದೆ ನೋಡಿ. ಇದು ನೀರು ತುಂಬಿ ಬಿಸಿ ಹವಾ ಹೋಗ್ಬಿಟ್ಟು ಹವಾಯಿಂದ ಅಲ್ಲೆಲ್ಲ ಅಡಿಗೆ ಮನೆಗೆ ಹೋಗುತ್ತೆ. ಅಡಿಗೆ ಮನೆಯಿಂದ ಅಲ್ಲಿ ಅನ್ನ ಗಿನ್ನ ಸರ್ ಎಲ್ಲದಕ್ಕೂ ಅದಲ್ಲಿ ಮಾಡ್ತಾರೆ ಅಡಿಗೆ ಅಲ್ವಾ? ಥ್ಯಾಂಕ್ ಯು ಸರ್. ನೋಡಿ ಬಂಧುಗಳೇ, ಅಲ್ಲಿ ಏನು ನಾವು ಇವಾಗ ನೋಡ್ಕೊಂಡ್ ಬಂದ್ವೋ, ಸಿದ್ದೇಶ್ವರ್ ಹೇಳಿದ್ರಲ್ಲ, ಸೌದೆ ಎಲ್ಲ ಹಾಕ್ಬಿಟ್ಟು ಬಿಸಿ ಆವಿ ಬರುತ್ತಲ್ಲ, ಅಂದ್ರೆ ನೀರಿಂದ ಅದ್ರ ಮುಖಾಂತರ ಪೈಪ್ಗಳಿಂದೆಲ್ಲ ಬರುತ್ತೆ. ಆ ಪೈಪ್ಗಳಿಂದೆಲ್ಲ ಬಂದಾಗ ಈ ರೀತಿಯಾಗಿ ಅನ್ನ ಆಗುತ್ತೆ. ಅನ್ನನ ಈ ರೀತಿಯಾಗಿ ಇಲ್ಲಿ ಶೇಖರಣೆ ಮಾಡ್ತಾರೆ. ಪ್ರತಿಯೊಬ್ಬರು ಭಕ್ತಾದಿಗಳು ಬರೋವಂಥವ್ರಿಗೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10:30 11 ಗಂಟೆವರೆಗೂ ಕೂಡ ಅನ್ನ ದಾಸೋಹ ನಡೀತಾನೆ ಇರುತ್ತೆ. ಈ ರೀತಿಯಾಗಿ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಏನು ಹವಾ ಇದೆಯೋ ಅಲ್ಲಿ ನೋಡಿದ್ರು ಆ ರೀತಿಯಾಗಿ
ಆ ಬಿಸಿ ಗಾಳಿ ಬಂದು ಅದರಲ್ಲಿ ಅನ್ನ ಆಗುತ್ತೆ ಬಂಧುಗಳು. ಇಲ್ಲಿ ಬನ್ನಿ ನೋಡೋಣ, ಮುದ್ದೆ ಮಾಡ್ತಾ ಇದ್ದಾರೆ, ನೋಡ್ಬೋದು ತಾವು. ನೋಡಿ ಎಲ್ಲ ಮುದ್ದೆಗಳು ಮಾಡ್ತಾ ಇದ್ದಾರೆ ಇಲ್ಲಿ, ನೋಡ್ಬೋದು ತಾವು ಎಷ್ಟು ಬೇಗ ಮುದ್ದೆನ ಕಟ್ಟಿ ಹಾಕ್ತಾ ಇದ್ದಾರೆ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಎಲ್ಲರಿಗೂ ನಮಸ್ಕಾರ. ದಿನಕ್ಕೆ ಎಷ್ಟು ಮಾಡ್ತೀರಾ ಸರ್ ಮುದ್ದೆಗಳು ಅಂದಾಜು? ಹಾಂ, ಮುದ್ದೆಗಳು ಮಾಡ್ತಾ ಇದ್ದಾರೆ. ಸೌಂಡ್ ಇದೆ ಜಾಸ್ತಿ, ಹಾಗಾಗಿ ಅವ್ರು ಮಾತಾಡೋದು ಕೇಳೋದಕ್ಕಾಗಲ್ಲ. ನೋಡ್ಬೋದು ಈ ರೀತಿ ಮುದ್ದೆಯನ್ನು ಕಟ್ತಾರೆ. ಲಾಟ್ ಗಟ್ಟಲೆ ಇರುತ್ತೆ ಮುದ್ದೆ. ಮುದ್ದೆ ಮಾಡಿದ್ದೀವಿ, ಬೆಳಿಗ್ಗೆ ಪಲಾವ್ ಮಾಡ್ತೀವಿ, ಮಧ್ಯಾಹ್ನ ಪಲ್ಯ. ಇದು ಬಿಸಿ ಹವೆಯಿಂದನ ಇಲ್ಲಿ ಕೆಂಡ ಹಾಕ್ತೀರಾ? ಇದು ಹಾಕ್ತಿರಲ್ವಾ, ಅಡಿಕೆ ಸಿಪ್ಪೆ ಹಾಕ್ತಿರಲ್ವಾ? ಬೂದಿ ಹೇಳ್ಕೊಂತೀರಾ ಆ ಕಡೆಯಿಂದ. ಇದು ಮುದ್ದೆನು ಮತ್ತೆ ಪಲಾವು, ಚಿತ್ರಾನ್ನಕ್ಕೆಲ್ಲ ಗೊಜ್ಜು ಏನ್ ಬೇಕಾದ್ರೂ ಮಾಡೋದು ತೊಳ್ಕೊಂಡು ಅಲ್ವಾ? ಪ್ರತಿನಿತ್ಯ ಇದರಲ್ಲಿ ಯೂಸ್ ಮಾಡ್ತೀರಾ ಅಲ್ವಾ? ಸರಿ ಸರ್. ಇದು ಸಮಯ ಸಾಂಬಾರ ಇದು? ಮುದ್ದೆಗೆ ಸಾಂಬಾರ್ ಅಲ್ವಾ? ಪ್ರತಿನಿತ್ಯ ಮುದ್ದೆ ಮಾಡ್ತೀರಾ ಅಥವಾ ಬೆಳಿಗ್ಗೆ ಹೊತ್ತಲ್ವಾ? ಸರಿ ಸರ್, ಒಳ್ಳೇದು. ತಾವು ನೋಡ್ಬೋದು ಸಾಂಬಾರು ಮುದ್ದೆಗೆ. ಎಷ್ಟು ದೊಡ್ಡ ಪಾತ್ರ ಇದೆ ನೋಡಿ. ಸುಮಾರು 3,000-4,000-5,000 ಜನದ ಮೇಲಾಗಷ್ಟು ಪಾತ್ರಕ್ಕೆ ಸಾಂಬಾರಿದೆ. ಮುದ್ದೆಗೋಸ್ಕರ ಸಾಂಬಾರು ಮಾಡಿದ್ದಾರೆ ನೋಡಿ. ಇದಕ್ಕೂ ಕೂಡ ತೌಡು ಹಾಕ್ಬೇಕಂತೆ. ಅಡಿಕೆ ತೌಡಿರುತ್ತಲ್ಲ, ಈ ರೀತಿಯಾಗಿ ಇಲ್ಲಿ ಹಾಕ್ಬಿಟ್ಟು ಇದನ್ನ ಮಾಡ್ತಾರೆ. ಆ ಬಿಸಿ ಅವತ್ತು ಮಾತ್ರ ಅದು ಅನ್ನ ಏನಿದೆ ಅಲ್ಲಿ ಅನ್ನ ಇದು ಮಾಡೋದಕ್ಕೆ ಮಾತ್ರ ಇದು ಮಾಡ್ಕೊತಾರೆ. ಇದಕ್ಕೆಲ್ಲ ತೌಡು ಹಾಕ್ಬಿಟ್ಟು ಈ ರೀತಿಯಾಗಿ ಸಾಂಬಾರೆಲ್ಲ ಮಾಡ್ತಾರೆ. ಯಾವ ರೀತಿ ಇದು ಚಿತ್ರಾನ್ನ, ಪಲಾವು ಇದಕ್ಕೆಲ್ಲ ಏನು ಕಲಿಸ್ತಾರೋ ಇದೇ ರೀತಿ ತೌಡಾಕಿ ಇಲ್ಲಿ ಸಾಂಬಾರು ಕೂಡ ಅದೇ ರೀತಿಯಾಗಿ ಸಾಂಬಾರನ್ನ ತೌಡಾಕ್ಬಿಟ್ಟು ಇದು ಮಾಡಿಬಿಟ್ಟು ಮಾಡ್ತಾರೆ. ಸುಮಾರು ನೋಡ್ಬೋದು ಎಷ್ಟು ದೊಡ್ಡ ಪಾತ್ರೆ ಇದೆ ಅಂತ ನೋಡ್ಬೋದು. ಇದೆಲ್ಲ ರೈಸ್ ಬೇಯಿಸೋದು. ಇಲ್ಲಿ ಬಿಸಿ ಹವಾಯಿಂದ ರೈಸ್ ಆಗುತ್ತೆ ನೋಡ್ಬೋದು ತಾವು. ಬಂದ ಶ್ರೀ ಕ್ಷೇತ್ರ ತ್ರಿವಿಧ ದಾಸೋಹ, ಅನ್ನ, ವಸತಿ, ವಿದ್ಯೆ, ಅದ್ರ ಜೊತೆ ಮಕ್ಕಳಿಗೆ ಭಕ್ತಿ, ಈ ರೀತಿಯಾದ ಒಂದು ಪುಣ್ಯ ಕೆಲಸಗಳನ್ನು ದಾಸೋಹದ ಮತ್ತು ಬಲ್ಲೂರುವಾದ ಕೆಲಸಗಳಿಂದ ಏನು ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಂದ ಅವರ ಗುರುಗಳು ಮಾಡ್ಕೊಂಡ್ಬಂದು ಅಲ್ಲಿಂದ ಕಂಟಿನ್ಯೂ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹತ್ತಿರ ಒಲೆ ಇವತ್ತಕ್ಕೂ ಆಗಿಲ್ಲ. ಬರುವಂಥ ಭಕ್ತಾದಿಗಳಿಗೆಲ್ಲ ಬೆಳಿಗ್ಗೆ 7ರಿಂದ 10-11 ಗಂಟೆ ಆದರೂ ಯಾವುದು ದಾಸೋಹ ಇರುತ್ತೆ ಅಂತ ಅದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ಹೇಳಿ ಸರ್. ಏನಿಲ್ಲ, ಎಲ್ಲ ಸ್ವಾಮಿಗಳ ಆಶೀರ್ವಾದ ಅವತ್ತಿನಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಅವ್ರ ಇದರಿಂದ ಯಾವುದು ಏನೇನು ತೊಂದರೆ ಸರ್. ಇವಾಗ ನಿಮಗೆ ಇದು ದಾನ ಮಾಡ್ತಾರೆ ಸರ್? ಇವಾಗ ದವಸ ಧಾನ್ಯಗಳು, ಅಕ್ಕಿ, ಬೇಳೆ ಈ ರೀತಿಯೆಲ್ಲ ಭಕ್ತಾದಿಗಳಿಂದೆಲ್ಲ ಮಟ್ಟಕ್ಕೆ ಬರುತ್ತಾ ಅಥವಾ ತಾವೇ ಕೊಂಡ್ಕೊಂಡ್ಬರ್ತಾರೆ? ಭಕ್ತಾದಿಗಳು ಬರ್ತದೆ, ಮಠದಿಂದಲೂ ಕೊಂಡ್ಕೊಂತಿದ್ದೀರಾ? ಅವರು ಕೊಡೋರೆಲ್ಲ ಕೊಡ್ಬೋದಲ್ಲ? ಈ ರೀತಿಯಾಗಿ ದಿನನಿತ್ಯ ಅಂದರೆ ಎಷ್ಟು ಜನ ಊಟ ಮಾಡ್ಬೋದು ಸರ್ ಭಕ್ತಾದಿಗಳಲ್ಲಿ? ಸುಮಾರೆಲ್ಲ ವಿದ್ಯಾರ್ಥಿಗಳು ಭಕ್ತಾದಿಗಳೇ 10,000-11,000 ವಿದ್ಯಾರ್ಥಿಗಳು ಇದ್ದಾರೆ. 3 ಟೈಮ್ ಇಲ್ಲೇ ಪೂರ್ತಿ ಅವ್ರಿಗೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಬರೋ ವಿದ್ಯಾರ್ಥಿಗಳು ಜನಗಳು ಡೈನಿಂಗ್ ಡೈಲಿ ಜನ ಬಂದೇ ಬರ್ತಾರಲ್ವಾ? ಅವ್ರಿಗೂ ಸಹ ದಾಸೋಹ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ಊಟ ಟೈಮಿಂಗ್ಸ್ ಏನಿಲ್ಲ. ಯಾವಾಗ ಬಂದು ಬೆಳಿಗ್ಗೆ 7ರಿಂದ ರಾತ್ರಿ 10:30-11 ಗಂಟೆವರೆಗೂ ನಡೀತಾ ಇದೆ. ಸರಿ ಸರ್. ಅಂತ
ಸ್ವಲ್ಪ ಉಗ್ರಾಣ ಒಂದು ಸ್ವಲ್ಪ ನನಗೆ ತೋರಿಸ್ತೀನಿ. ಆಯ್ತು ಸಾಂಬಾರ್ ಪುಡಿ ರೂಮ್ ತೆಗೆದು ನೋಡಿ ಮೊನ್ನೆ ಸಾಂಬಾರ್ ಪುಡಿ. ಇದೆಲ್ಲ ಏನು ಸರ್ ಇದು ಸಾಂಬಾರ್ ಇದು ಇದೆಲ್ಲ ಖಾರದ ಪುಡಿ ಸಾಂಬಾರ್ ಪುಡಿ ಖಾರದ ಪುಡಿ ಸಾಂಬಾರು ಶೇಖರಣೆ ಮಾಡಿದ್ದಲ್ಲ ಸರ್ ಕೊಟ್ರೆ ಹಾಂ ಇದೆಲ್ಲ ಖಾರದ ಪುಡಿ ಅಲ್ವಾ ಸರ್ ಪುಡಿ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಬೇಕಾದಾಗ ಇಲ್ಲ ಹಾಕೊಳ್ತೀರಾ ಬೇಕಾದಾಗ ಅದು ವಾರಕ್ಕೊಂದ್ಸರಿ ಮಾಡ್ತಾನೆ ಮಾಡ್ತಾನೆ ಇರ್ಬೇಕಲ್ಲ ಬೇಕೇ ಬೇಕಲ್ವಾ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಉಗ್ರಣ ಸರ್ ಇದು ಸಾಂಬಾರ್ ಪುಡಿ ಮಾತ್ರನಾ ಇದು ಪುಡಿ ಅಲ್ಲಿದೆ. ಹೌದೌದೌದು ಇದೆಲ್ಲ ಸಾಂಬಾರ್ ಪುಡಿಗೆ ಅಲ್ವಾ ಇದೆಲ್ಲ ಸಾಂಬಾರ್ ಪುಡಿ ವಾರ ವಾರ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ 6 ತಿಂಗಳಿಗೆ ಒಂದ್ಸರಿ ಆದ ಖಾಲಿ ಆದಾಗೆಲ್ಲ ಮಾಡ್ತಾನೆ ಇರ್ತೀರಲ್ವಾ ಸರ್ 200 ಕ್ವಿಂಟಲ್ ಆಯ್ತು ನೋಡಿ ಸಾಂಬಾರ್ ಪುಡಿ ಒಟ್ಟು ಖಾರದ ಪುಡಿ ಮತ್ತೆ ಧನಿಯಾ ಏನಿದೆ ಅಲ್ಲೈತು. ಇದು ಉಪ್ಪಿಟ್ಟಿಗೆ ಹಾಕೋ ಪುಡಿ, ಇದು ಉಪ್ಪಿಟ್ಟಿಗೆ ಹಾಕೋದು ಇದು ಸಾರಿಗೆ ಹಾಕೋದು, ಇದು ಉಪ್ಪಿಟ್ಟಿಗೆ ಇದು ಉಪ್ಪಿಟ್ಟಿಗೆ ಹಾಕೋದು ಇದು ಸಾರಿಗೆ ಹಾಕೋದು ಇದು ಖಾರದ ಪುಡಿ ಅಲ್ಲೈತು. ಸಾಂಬಾರ್ ಪುಡಿ ಸಾರಿಗೆ ಮುದ್ದೆಗೂ ಮತ್ತು ಅನ್ನದ ಸಾರಿಗೂ ಎಲ್ಲದಕ್ಕೂ ಸಾಂಬಾರು ಧನಿಯಾ ಪುಡಿ ಥರ ಧನಿಯಾ ಪುಡಿ ಧನಿಯಾ ಪುಡಿನೇ ಸರಿ ಸರ್ ಬೆಳಿಗ್ಗೆ ಸಾಯಂಕಾಲ ತರಕಾರಿ ಬರ್ತಾ ಇರ್ತದೆ. ಈಗ ಇದು ತರಕಾರಿ ಹೆಚ್ಚೋದು, ಇದು ತರಕಾರಿ ಹೆಚ್ಚೋದ ಸರ್ ಇದು ಹೇಗೆ ಮನೆಗಳು ತರಕಾರಿ ಡೈಲಿ ಉಪಯೋಗ ಬೇಕಾಗುತ್ತಲ್ವಾ ಅದೇ ಹೇಗೆ ಮನೆ ಡೈಲಿ ಬರುತ್ತಾ ಸರ್ ಇದು ತರಕಾರಿ ಎಲ್ಲ ಸರ್ಕಾರಿಗಳು ಕೊಡ್ತಾರೆ. ಸ್ಟಾರ್ಟ್ ನಾವು ಮಾರ್ಕೆಟ್ ಶಾರ್ಟ್ ಆದ್ರೆ ಭಕ್ತಾದಿಗಳು ಕೂಡ ಕೊಡ್ತಾರೆ ಮಾರ್ಕೆಟ್ ತರಿಸ್ಬೇಕಾಗುತ್ತೆ. ಒಂದೊಂದ್ಸಾರಿ ಜಾಸ್ತಿ ಕಳಿಸ್ತಾರೆ, ಅವಾಗ ಯಾವ ಕಾರಣದಿಂದ ತೊಂದರೆ ಆಗದಂಗೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು ದಾಸೋಹ ನಿಲ್ಲಂಗಿಲ್ಲ ನಡೀತಾನೆ ಇರಬೇಕು. ಒಳ್ಳೇದು ಸರ್ ಇನ್ನು ಸರ್ ಉಗ್ರಾಣ ಅಲಸುಂಡೆ ಕಾಳು, ಅಲಸುಂಡೆ ಕಾಳು, ಸರ್ ತೊಗರಿ ಬೇಳೆ ಇಲ್ಲಿ ಅಲಸುಂಡೆ ಕಾಳು, ಅಲಸುಂಡೆ ಕಾಳಿದೆ. ಬೇಕಾದಷ್ಟು ಸ್ಟಾಕ್ ಮಾಡ್ಕೊಳ್ತೀರಾ? ಇನ್ನೊಂದು ಉಗ್ರಾಣ ಇದೆ ಸರ್ ಅದು ಇನ್ನೂ ಇದೆಯಲ್ಲ ತೊಗರಿ ಬೇಳೆ ಕಡಲೆಕಾಳು ಕಡಲೆಬೇಳೆ ಇದು ತೊಗರಿ ಬೇಳೆ ಇದು ಎಣ್ಣೆ ಅಲ್ಲ ಸರ್ ಅಡಿಗೆ ಹಾಕೋದು ಎಣ್ಣೆ ಅಡಿಗೆ ಎಣ್ಣೆ ಹೆಸರು ಕಾಳು ಅಡಿಗೆ ಎಣ್ಣೆ ತಿನ್ಗಡ್ಲೆ ಅಲ್ಲಿ ಇರ್ತೈತಿ ಇನ್ನು ಕೆಳಗೆಲ್ಲ ಇನ್ನ ಇದೆಯಲ್ವಾ ಇಲ್ಲಿ ಇನ್ನೊಂದು ಐತೆ ಉಗ್ರಾಣ. ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಅದೆಲ್ಲ ಈರುಳ್ಳಿ ಅಲ್ಲ ಸರ್ ಸ್ಟಾಕ್ ಸರಿ ಸರ್ ಇದು ಜೀರಿಗೆ ತಂದು ಹಾಕ್ತಿರ್ತಾರೆ ದಿನ ಉಪಯೋಗ ಖಾಲಿ ಆದ ತಕ್ಷಣ ತರ್ತಾ ಇದ್ರಿ ಇನ್ನೊಂದು ದೊಡ್ಡ ಉಗ್ರಾಣ ಇರುತ್ತೆ ಅಲ್ಲಿ ತರ್ತೀರ ಸರಿ ಸರ್ ಊಟ ಮಾಡ್ದ ಕಡ್ಲೆಬೇಳೆ 50 ಕ್ವಿಂಟಲ್ ಕಡ್ಲೆಬೇಳೆ ಮತ್ತೆ ಸರ್ ಈ ಕಡೆ ಎಲ್ಲ ಶೇಖರಣೆ ಇದೆ. ಇದು ಖಾರದ ಪುಡಿ ಉಪ್ಪಿಟ್ಟಿಂದ ಒಂದಲ್ಲ ಅದ ಸರ್ ಅದು ಉಪ್ಪಿಟ್ಟು ರವೆನಾ ಸರ್ ಅದು ಖಾರದ ಪುಡಿ ಖಾರದ ಪುಡಿ ದಪ್ಪ ಅದು ಅಂದ್ರೆ ಇದು ಉಪ್ಪಿಟ್ಟು ಸಾಂಬಾರಿಗೆ ಇದು ಸಾಂಬಾರಿಗೆ 150 ಕ್ವಿಂಟಲ್ ಅದು 150 ಕ್ವಿಂಟಲ್ ಇದೆ. ಇದೆಲ್ಲ ಎಣ್ಣೆ ಪ್ಯಾಕೆಟ್ಸ್ ಇರ್ಬೇಕು. ಇದು ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಹುರಿಯ ಮಿಷಿನ್. ಇದು ನೀವೇ ಇಲ್ಲ ಹುರಿತಿರಲ್ಲ ಸರ್ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಹುರಿಯ ಮಿಷಿನ್ ಅಲ್ವಾ? ಇದು 3 kg ಇಡ್ಸುತ್ತಾ ಇದು ಸರಿ 3 kg ಹುರಿಯೋದು. 100 kg ಹಾಕ್ಬೋದು. ಸಾಂಬಾರ್ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ರೋಲ್ ಆಗಿದೆ ಹೌದೌದು ಅದೆಲ್ಲ ಮಿಕ್ಸ್ ಆಗಿ ನೀವೇ ಆಮೇಲೆ ಬಂದ್ಮೇಲೆ ಹಿಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ನೀವು ಇದು ಮಾಡ್ತೀವಿ. ಇದು ಉಪಯೋಗಿಸ್ತೀವಿ ರನ್ನಿಂಗ್ ಮಾತ್ರ ಕರೆಂಟ್. ಹೌದಾ ಸರಿ ಸರ್. ಎಷ್ಟು ಡಿಗ್ರಿ ಬೇಕೋ ಅದ್ರ ಮೇಲೆ ಇಟ್ಕೊಂಡು ಎಷ್ಟು ಡಿಗ್ರಿ ಬೇಕೋ ಅಷ್ಟು ನೀವು ಸರಿ ಸರ್ ಅಷ್ಟಕ್ಕೆ ಬಂದು ಅದಷ್ಟೇ ಸರಿ ಸರ್. ಇದು ಅದೇ ಅಲ್ಲ ಸರ್ 50 kg ಇದು 50 kg ಅದು 100 kg ಅಲ್ವಾ? ಇದು ಮ್ಯಾನ್ಯಲ್. ಇದು ಮೊದಲು ಬಂದಿದ್ದು ಹಳೇದಲ್ವಾ ಇದು? ಈಗ ಮ್ಯಾನ್ಯುಯಲ್ ಅಂದ್ರೆ ಅದೆಲ್ಲ ಟೆಕ್ನಾಲಜಿ ಹೊಸದು. ಈ ತರ ಮ್ಯಾನ್ಯುಯಲ್ ಇದು
ಅದು ಅದೇ ಆಟೋಮೆಟಿಕ್ ಆಗುತ್ತಲ್ವಾ? ಸರಿ ಸರ್, ಇದು ಎಲ್ಲ ಸ್ಟಾರ್ಟ್ ಮಾಡಿದಾರಲ್ಲ ಸರ್? ಸೋನಾ ಮಸೂರಿ ರವೆ ಇದೆಲ್ಲ ಭಕ್ತಾದಿಗಳು ಕೊಟ್ಟಿರೋದ ಸರ್? ಎಲ್ಲ ನಡೆಯುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅದು ದಾಸೋಹ ಅಂದ್ರೆ ಹುಡುಗಾಟನ ಸರ್. ಯಾವ ಮದುವೆಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲೂ ನಡೆಯಲ್ಲ. ಇದು ಕರ್ನಾಟಕದಲ್ಲೇ ಪ್ರಸಿದ್ಧಿ ಹೊಂದಿರುವಂತಹ ಶ್ರೀ ಕ್ಷೇತ್ರ ಮಠ. ಕರ್ನಾಟಕದಾಗೆಲ್ಲ ಸರ್ ಇಂಡಿಯಾ ಪೂರ್ತಿ ಇಂಡಿಯಾದ ವರ್ಷಗಳ ಪ್ರಚಾರ ಹೊರದೇಶಕ್ಕೂ ಪ್ರಚಾರ ಆಗಿದೆ. ಇಂಡಿಯಾದಲ್ಲೇ ಇಷ್ಟೊಂದು ದಾಸೋಹ ಎಲ್ಲೂ ನಡೆಯಲ್ಲ. 24x7 ಊಟ. 300 ವರ್ಷ 350 ವರ್ಷಗಳಿಂದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವ್ರ ಗುರುಗಳಿಂದ ಅಡವಿ ಸ್ವಾಮಿಗಳು ಹಚ್ಚಿದ ಒಡೆ ಇಲ್ಲಿವರೆಗೂ ಉರಿತಾನೆ ಇದೆ. ಉರಿತಾನೆ ಇರುತ್ತೆ. 10 ಗಂಟೆಯಿಂದ ಇನ್ನು ಕಂಟಿನ್ಯೂಸ್ ರಾತ್ರಿ 12 ಗಂಟೆ ತನಕ ಊಟ. ಬೆಳಿಗ್ಗೆ ತಿಂಡಿ ಇರುತ್ತಲ್ವಾ? 12 ಗಂಟೆಗೆ ಯಾರಾದ್ರೂ ಬಂದ್ರು ದಾಸೋಹದಲ್ಲಿ ಎಲ್ಲ ಇರುತ್ತೆ ಪ್ರಸಾದ. ಎಲ್ಲ ಇವರೆಲ್ಲ ಸಿಬ್ಬಂದಿ ಇರ್ತದೆ, ಅವ್ರನ್ನೆಬ್ಬರು ಸೇರಿ ಊಟ ಕೊಡ್ತಾರೆ. ಹೌದಲ್ವಾ? 11 ಗಂಟೆವರೆಗೂ ಇರುತ್ತೆ. ಬಂದ್ರು ಸರ್, ಏನೇನು ತಿಂಡಿಗಳು ಮಾಡ್ತೀರಾ? ತಿಂಡಿ ಊಟದ ಏನೇನು? ಉಪ್ಪಿಟ್ಟು, ಪಲಾವ್, ಟೊಮೊಟೊ ಬಾತು, ಸರಿ ಸರಿ, ಪೊಂಗಲ್ಲು, ಚಿತ್ರಾನ್ನ, ಪಾಯಸ ಎಲ್ಲ ಇದ್ದೇ ಇರುತ್ತೆ ಸರ್? ಪಾಯಸ ಡೈಲಿ ಇರಲ್ಲ. ಪಾಯಸ ಯಾರಾದ್ರೂ ಭಕ್ತಾದಿಗಳು ವಾರಕ್ಕೊಂದ್ಸರಿ ಮಾಡ್ತಾರೆ. ಅವ್ರು ಮಾಡಿಸಿದಾಗ ಮದುವೆ ಇದ್ದಾಗ ಗುರುಗಳು ಹಬ್ಬ ಹುಣ್ಣಿಮೆಯಲ್ಲಿ ಯಾವಾಗಲೂ ಪಾಯಸ ಚಿತ್ರಾನ್ನ ಬಂದಿದ್ದೆ. ಸರಿ ಸರಿ ಸರಿ, ಓಕೆ. ಜೀರಿಗೆ, ಇದು ಜೀರಿಗೆನಾ ಸರ್? ಇದು ಜೀರಿಗೆ, ಸಾಸಿವೆ, ಬೆಲ್ಲ. ಇದು ಅಚ್ಚಿನ ಬೆಲ್ಲ ತರ ಎಲ್ಲ ಮಂಡ್ಯದಿಂದ 100 ಕ್ವಿಂಟಲ್ ತಂದಿದ್ದು, ಜನಗಳು ಕೊಟ್ಟಿರೋದು. ಸಕ್ಕರೆ ಎಲ್ಲ ಕಡಲೆ ಬೀಜ, ಕಡಲೆ ಬೀಜ, ಅವಲಕ್ಕಿ ಎಲ್ಲ ಇದೆ. ಬೆಲ್ಲದ್ದೆಲ್ಲ ನೋಡಿ, ಬೆಲ್ಲದ್ದೆಲ್ಲ ಮಂಡ್ಯದಿಂದ ತರಿಸ್ಬಿಡ್ತೀರಾ ನೀವು? ಮಂಡ್ಯದಿಂದ ತರಿಸ್ತೀರಲ್ಲ ಸರ್? ಇದು ಕೂಡ ಅಕ್ಕಿ ಇರ್ಬೇಕಲ್ಲ? ಇಲ್ಲ, ಜೀರಿಗೆ ಸಾಸಿವೆ. ಜೀರಿಗೆ ಸಾಸಿವೆ ತೋರಿಸಿದ್ರಲ್ಲ, ಜೀರಿಗೆ ಸಾಸಿವೆ ಖಾಲಿ ಆದಂಗೆ. ಸರಿ ಸರ್, ಸರಿ. ಭಕ್ತಾದಿಗಳು ಬರೋದು ಶೇಖರಣೆ ಮಾಡಿ 1 ಕೆಜಿ 2 ಕೆಜಿ 5 ಕೆಜಿ ಎಷ್ಟಾಗುತ್ತೋ ತಂದು ಶೇಖರಣೆ ಮಾಡ್ಬೋದು. ರಾಗಿ ಇದೆ, ಅಕ್ಕಿ ಇದೆ, ಗಾಡಿಗಳಿದೆ, ಭತ್ತ ಇದೆ. ಯಾವ ರೀತಿಯಾಗಿ 1 ಕೆಜಿ 2 ಕೆಜಿ ಅವ್ರಿಗೆ ಎಷ್ಟಾಗುತ್ತೋ ಹಾಕಿ ಅವರು ಪ್ರಸಾದಕ್ಕೆ ಕ್ಲೀನ್ ಮಾಡಬೇಕು. ಈಗ ಮತ್ತೆ ನೀರು ಹಾಕಿ ತುಂಬಿದಾಗ ಕ್ಲೀನ್ ಮಾಡಿ ನೀರಿಗೆ ಹಾಕಿ ಮತ್ತೆ ತಗೊಂಡ್ಬರ್ತೀವಿ. ಭಕ್ತಾದಿಗಳು ಊಟಕ್ಕೆ ದಾಸೋಹ ಮುಂಚೆ ಅವ್ರ ಇಷ್ಟ ಆಗುವಂತೆ ಹಾಕೋಗ್ತಾರೆ. ಮಠದ ಬಗ್ಗೆ, ದಾಸೋಹದ ಬಗ್ಗೆ ನೀವೆಲ್ಲ ತಿಳಿಸ್ಕೊಡ್ರಿ. ಯಾವ ರೀತಿ ಇಲ್ಲಿ ದಾಸೋಹ ನಡೆಯುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ರಿ. ನಾನೆಲ್ಲ ನೋಡಿ ಉಗ್ರಾಣಗಳು ನೋಡಿದೆ ನಾನು. ಎಷ್ಟು ದವಸ ಧಾನ್ಯಗಳು ಎಲ್ಲದ್ರ ಬಗ್ಗೆ ತಾವೆಲ್ಲ ಮಾಹಿತಿಗಳು ಕೊಟ್ರಿ. ನಮಗೆಲ್ಲ ವಂದನೆಗಳು ಸರ್. ನಮ್ಮ ಸೇವೆ ಮಠಕ್ಕೆ ಹೀಗೇನೆ ಇರಲಿ. ಈ ರೀತಿ ಮಠಕ್ಕೆ ಬರುವಂತ ಭಕ್ತಾದಿಗಳಿಗೆ ಯಾವತ್ತಿಗೂ ಕೂಡ ದಾಸೋಹ ಸಿಗ್ತಾನೆ ಇರಲಿ, ಕೊನೆಯವರೆಗೂ ಸಿಗ್ತಾನೆ ಇರಲಿ. ಈ ಥರ ಸಿಗ್ತಾನೆ ಇರಲಿ. ಶ್ರೀ ಸ್ವಾಮಿಗಳೆಲ್ಲ ಬಹಳಷ್ಟು ಸೇವೆಗಳನ್ನು ಮಾಡೋಗಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಹೆಸರಿದೆ ಸಿದ್ಧಗಂಗಾ ಮಠ ಅಂದ್ರೆ. ಶ್ರೀ ಶ್ರೀ ಕ್ಷೇತ್ರ ವಿದ್ಯಾಭ್ಯಾಸದಲ್ಲಾಗ್ಲಿ, ವಸತಿಯಲ್ಲಾಗ್ಲಿ, ಜ್ಞಾನಕ್ಕಾಗ್ಲಿ, ಬುದ್ಧಿಗಾಗ್ಲಿ, ಒಂದು ಶ್ರದ್ಧೆಗಾಗ್ಲಿ ಈ ರೀತಿಗೆಲ್ಲ ಮಠ ಬಹಳ ಹೆಸರುವಾಸಿಯಾಗಿದೆ. ನಮಗೆಲ್ಲ ಮಠದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾವೆಲ್ಲ ಚಿರಋಣಿ ಆಗಿರ್ತೀವಿ. Hi. Why? ಬಂಧುಗಳೇ ನೋಡಿದ್ರಲ್ವಾ? ಈ ಕರೆಕ್ಟಾಗಿ 1 ಗಂಟೆ ಎಷ್ಟು ಜನ ಬರ್ತಾ ಇದಾರೆ ಅಂತ ನೋಡ್ರಿ. ಮಕ್ಕಳುಗಳು, ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ನೋಡ್ಬೋದು.
ಬಂಧುಗಳೇ, ನೋಡ್ತಾ ಇದ್ರಲ್ವಾ, ಶ್ರೀ ಶ್ರೀ ಸಿದ್ಧಗಂಗಾ ಮಠ ಶ್ರೀ ಕ್ಷೇತ್ರ ನೋಡಿದೀವಿ. ತ್ರಿವಿಧದ ದಾಸೋಹ ಅಂದ್ರೆ ಅನ್ನ, ಶಿಕ್ಷಣ, ವಸತಿ, ಅದರ ಜೊತೆ ಭಕ್ತಿ ಎಲ್ಲ ಸೇರಿ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹಿಂದಿನಿಂದ ನಡ್ಕೊಂಡ್ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಸಹಸ್ರಾರು ಮಕ್ಕಳು ಬರ್ತಾ ಇದಾರೆ ಊಟಕ್ಕೆ. ನೋಡಿದ್ರೆ ನಾವು ಹೇಗಿದೆ ಸಿದ್ಧಗಂಗಾ ಮಠ. ಸುಮಾರು 650 ವರ್ಷಗಳ ಹಿಂದ ಸಿದ್ಧಗಂಗಾ ಮಠ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅನ್ನ ದಾಸೋಹವನ್ನು 350 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಅದರಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷ ತಮ್ಮ ಜೀವಿತದ ಅವಧಿಯಲ್ಲಿ 89 ವರ್ಷಗಳ ಕಾಲ ಈ ಸಿದ್ಧಗಂಗಾ ಮಠವನ್ನು ಮುನ್ನಡೆಸಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಬಂಧುಗಳೇ, ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.